ಗ್ರಾಮ ಪಂಚಾಯಿತಿ ಪ್ರಚಾರದ ವೇಳೆ ಡಾಕ್ಟರ್ ಎಂಸಿ ಸುಧಾಕರ್ ಮುಖಂಡರೊಂದಿಗೆ ಮಾತನಾಡುತ್ತಾ ಕೆಎಚ್ ಮುನಿಯಪ್ಪ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ. ಜೆಡಿಎಸ್ ಯಾಕಂದ್ರೆ ಒಟ್ಟಲ್ಲಿ ಸುಧಾಕರ್ ಅವರ ವಿರುದ್ಧ ಅಷ್ಟೇ ಇರೋದು ಕೆಲವರು. ಇದು ಕಾಮನ್ ಬಿಡಪ್ಪ, ಯಾಕೆ ಹೇಳ್ತೇವೆ ಇಲ್ಲಣ್ಣ ನೋಡಿ ಪದೇ ಪದೇ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೇನಪ್ಪ ನಾವೆಲ್ಲ ದೂರ ಆಗಿರೋದು. ಆದ್ರೆ ಅಲ್ಲಿ ಭಾಷಣಗಳು ಮಾತ್ರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಾನು ಪಕ್ಷ ನಿಷ್ಠೆ, ಅವ್ರ ಆದೇಶ ಕೊಟ್ಟರೆ ನಾನು ಮುಳುಬಾಗಲಲ್ಲಿ ನಿಲ್ತೀನಿ, ಇನ್ನೊಂದ್ ಕಡೆ ನಿಲ್ತೀನಿ, ಯಾವ ಲಾಭ ಇವೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಧೋಗತಿಗೆ ತೊಡ್ಕೊಂಡು ಹೋಗಿರೋದು ಲೀಡರ್ಗಳೇ. ಇವೆಲ್ಲ ಈ ರೀತಿ ಪರಿಸ್ಥಿತಿಗಳು ಇರ್ಬೇಕಾದ್ರೆ, ಸಮಸ್ಯೆಗಳು ಬಂಧುಗಳು ಜಾಸ್ತಿ ಇರ್ಬೇಕಾದ್ರೆ ನಾವ್ಯಾಕೆ ಆತರ ಬಿದ್ದು ಹೋದ್ಸತಿ 2016ರಲ್ಲಿ ಶಿವಕುಮಾರ್ ಅವರು ಏನೋ ನಾವು ಭರವಸೆ ಕೊಟ್ಟು ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಕಡೆಗೆ ಹೋದ್ಮೇಲೆ ಏನಾಯ್ತು ನಿಮ್ಗೆಲ್ಲರೂ ಅವರಂತೂ ಬದಲಾಗೋದಿಲ್ಲ. ಯಾರೋ ಸನ್ಮಾನ್ಯ ಕೆಎಚ್ ಈ ಜನ್ಮದಲ್ಲಿ ಬದಲಾಗೋದಿಲ್ಲ. 2014ರ ಚುನಾವಣಾ ವೇಳೆ ಕೆಎಚ್ ಮುನಿಯಪ್ಪ ನನ್ನನ್ನ ಹರಕೆಯ ಕುರಿ ಮಾಡಿದ್ದಾರೆ. ಅವರು ಹೆಸರಿಗಷ್ಟೇ ಕಾಂಗ್ರೆಸ್ ಪಕ್ಷದವರು, ಆದರೆ ಅವರು ಜೆಡಿಎಸ್ ಪಕ್ಷದ ನಾಯಕರು. ಚಿಂತಾಮಣಿ ಕ್ಷೇತ್ರದಲ್ಲಿದ್ದರೆ ಜೆಡಿಎಸ್ನವರು, ಬೆಂಗಳೂರಿಗೆ ಹೋದರಷ್ಟೇ ಕಾಂಗ್ರೆಸ್ನವರು. ಅವರು ನಂಬಿಸಿ ಬೆನ್ನಿಗೆ ಚೂರಿ ಹಾಕ್ತಾರೆ. ಹಾಗೂ ಡಿಕೆ ಶಿವಕುಮಾರ್ ಅವರ ಮಾತು ಕೇಳಿದ್ದಕ್ಕೆ ನನಗೆ ತಕ್ಕ ಶಿಕ್ಷೆಯಾಗಿದೆ ಎಂದು ಕೆಎಚ್ ಮುನಿಯಪ್ಪ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರವಾಗಿ ಆರೋಪಿಸಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಇನ್ನಷ್ಟು ಬಿಸಿ ಏರಿಸಿದೆ. ಅವರು ಚಿಂತಾಮಣಿಯಲ್ಲಿ ಅವರು ಜೆಡಿಎಸ್ ನಮ್ಮ ವಿರೋಧನೇ ಅವರು. ಯಾಕಂದ್ರೆ ಮೊನ್ನೆ 2,10,000 ಸೋತಿದ್ದಾರೆ ಅವರೇ ತಾನೆ. ಅದಕ್ಕೆ ಯಾರು ಮುಖ್ಯ ಕಾರಣಗಳು, ಯಾರು ಎಷ್ಟು ವರ್ಷ ಓಡಾಡಿದ್ರು ನಾವೆಲ್ಲ ಓಡಾಡ್ತಿಲ್ವೋ. ಸೊ ಅವರು ಮರೆಯೋದಿಲ್ಲ, ನಾವಾದ್ರೆ ಮರ್ತೋಗ್ತೀವಿ. ಈಗ ಸುಬ್ಬಣ್ಣವರು ಹಿಂದೆ ಇವರೆಲ್ಲ ನಮ್ಮ ಜೊತೆ ವಿರೋಧ ಇದ್ರು, ಆದ್ರೆ ಒಂದ್ಸತಿ ನಮ್ಮ ಜೊತೆ ಬಂದ್ಮೇಲೆ ನಾವು ಹಿಂದೆ ನಡೆದಿರುವಂತ ಕೈ ಘಟನೆಗಳೆಲ್ಲ ಮರ್ತೋಗಿ ನಾವು ಒಟ್ಟಿಗೆ ಒಂದು ಅಗತ್ಯ ಬಂದ ರೀತಿಯಲ್ಲಿ, ಒಂದು ಕುಟುಂಬದ ರೀತಿಯಲ್ಲಿ ನಾವು ಇರ್ತೀವಿ. ಇವತ್ತು ಚಿತ್ರಸಂದ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಯ್ತು. ಇವತ್ತು ಅಲ್ಲಿ ನಾವು ವಿರುದ್ಧ ಮಾಡಿದ್ವಿ ಅವರೆಲ್ಲ ಬಹಳ ಜನ ನಾಯಕರು 2018ರಲ್ಲಿ. ಇವತ್ತು ರಾಜಕೀಯ ಬದಲಾದ ಪರಿಸ್ಥಿತಿಯಲ್ಲಿ ಅವರೆಲ್ಲ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರೆಲ್ಲ ನಮ್ಮ ಜೊತೆ ಬಂದಿದ್ದಾರ. ಅವರು ಸಹ ಚುನಾವಣೆಯಲ್ಲಿ ಅವರು ನಮ್ಮ ವಿರುದ್ಧ ಇದ್ದರೆ ವಿರುದ್ಧ ಮಾಡೇ ಮಾಡ್ತಾರೆ ಅಂತ ಒಪ್ಕೋಬೇಕಾದ್ರೆ, ನಮ್ಮ ಜೊತೆ ಬಂದ್ಮೇಲೆ ನಮ್ಮ ಜೊತೆ ಪ್ರಾಮಾಣಿಕವಾಗಿದ್ರೆ ಅಷ್ಟು ನಾವು ಬಯಸೋದು. ಆದ್ರೆ ಇದು ಯಾವ ರೀತಿ ಅಲ್ಲ. ಇದು ಕೆಎಚ್ ಮುನಿಯಪ್ಪನವರು ಜೊತೆಲೆ ಇಟ್ಕೊಂಡು ಚುಸ್ತಾ ಇರೋದು ಅದಾಗಲ್ಲ, ದಿನಕ್ಕೆ 1-2 ಸೆಂಟಿಮೀಟರ್ ಚುಸ್ತಾ ಇರೋದು. ಇವತ್ತು ಮುನ್ಸಿಪಾಲಿಟಿ ನಾವು ಉಳಿಸ್ಕೊಂಡಿರೋದು, ನಮ್ಮ ಪ್ರತ್ಯೇಕ ಅಸ್ತಿತ್ವ ಇರೋದಕ್ಕೆ ಇವತ್ತು ಮುನ್ಸಿಪಾಲಿಟಿ ನಮ್ದಾಯ್ತು. ಶ್ರೀನಿವಾಸಪುರದಲ್ಲಿ ಮುನ್ಸಿಪಾಲಿಟಿ ಆಗ್ಬೇಕಾಗಿತ್ತು ಕಾಂಗ್ರೆಸ್. ಇದೇ ಕೆಎಚ್ ಮುನಿಯಪ್ಪನವ್ರಿಗೆ ರಮೇಶ್ ಕುಮಾರ್ ಅವರು 4 ಸೀಟ್ ಕೊಟ್ಬಿಟ್ಟು ಅದ್ರಲ್ಲಿ ಇಬ್ರು ಗೆದ್ದಿದ್ದವರು ಚಕ್ಕರ್ ಹೊಡ್ಬಿಟ್ರು. ಕಲ್ಕೊಳ್ಳಿ, ಕೋಲಾರ ನಸೀರ್ ಬಂದವರು ನನಗೆ ಬೆಳಗ್ಗೆವರೆಗೂ ಮಾತಾಡಿದ್ರು. ಅವ್ರಿಗೂ ಶ್ರೀನಿವಾಸ ಗೌಡ್ರಿಗೆ ಅಲ್ಲಿ ಸ್ಪರ್ಧೆ ಬಂದ್ಬಿಡ್ತು. ನನಗೆ ಮಾತಾಡಿ MP ಅವ್ರಿಗೆ ಓಟ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಆಯ್ತು, ನಾನು ಹೇಳಿದ್ದೆ. MP ಅವ್ರು ಹೇಳಿದ್ರು ಮೆಜಾರಿಟಿ ಆಗೋದಿಲ್ಲ, ನಾನು ಖಂಡಿತ ಅವ್ರು ಸಪೋರ್ಟ್ ಮಾಡ್ತೀನಿ ನಸೀರ್ ಅಹಮದ್ ಸಾಹೇಬ್ರಿಗೆ ಅಂತ. ಅಲ್ಲಿ ಇಬ್ಬರನ್ನ ಆಪ್ಷನ್ ಮಾಡಿಸ್ಬಿಟ್ರು ಕೆಎಚ್ ಮುನಿಯಪ್ಪನವರು. ಎಲ್ಲ ಅವರ ಅವರ ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ರು ಯಾವಾಗ ಹೇಳ್ಬೇಕಾದ್ರೆ ಡ್ರಾ ಮಾಡ್ತಾರೆ. ಈಗ ನಗರಸಭೆಯಲ್ಲಿ ಹೋಗ್ತಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ. ಯಾರ ಕಡೆ ಹೋಗಿದ್ದಾರೆ ಅವರು? ಜೆಡಿಎಸ್ ಕಡೆ ಸೇರ್ಬಿಟ್ಟಿದ್ದಾರೆ. ಇವೆಲ್ಲ ಕಾರಣದಿಂದ ನಾವು ಯಾವುದೇ ರೀತಿಯಾದಂತಹ ರಾಜಕೀಯ ತೀರ್ಮಾನಗಳನ್ನ ಆತರಪಟ್ಟು ಮಾಡೋದು ಬೇಡ. ಇವತ್ತು ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ನಮ್ಗೆ ಗ್ರಾಮ ಪಂಚಾಯತಿಯಲ್ಲಿ ನಮ್ಗೆ ಹೆಚ್ಚು ಬಲ ಕೊಡಿ. 29 ನಮ್ದೇನಿದೆ, ಪ್ಲಸ್ ಚಿಕ್ಕಮೇಲೆ ಹೋಗ್ಲಿದ್ದು 6. ಯಾಕಂದ್ರೆ ಅದ್ರ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಬಿದ್ದಿದೆ. ವೀರಭದ್ರಪ್ಪನವ್ರಿಗೆ ಆರೋಗ್ಯ ಸರಿ ಇಲ್ಲ. ಈಗ ಅಲ್ಲೂ ಕೂಡ ಚಿಲ್ಕನೇರ್ ಹೋಗ್ಲಿದ್ದು ಕೂಡ 6 ಪಂಚಾಯತ್ಗಳ ಜವಾಬ್ದಾರಿ. ಇದಾದ್ಮೇಲೆ ನೆಕ್ಸ್ಟ್ ಅವ್ರದೇ ಸಭೆ ಇರೋದು, ಅದು ಕೂಡ ನಮ್ಮ ಜವಾಬ್ದಾರಿ ಇದೆ. ಅದು ಕೂಡ ಇವತ್ತು ಸಭೆ ತಂದಿದ್ದೀವಿ. ಇವತ್ತು 35 ಪಂಚಾಯತಿಗಳಲ್ಲಿ ಇಲ್ಲಿರ್ತಕ್ಕಂಥ ತಾಲೂಕಿನ ನಮ್ಮ ಜನ ಇವೆಲ್ಲ ನಮ್ಗೆ ಬಲ ಕೊಡಿ. ಅವತ್ತು ಯಾವುದೇ ಪಾರ್ಟಿ ಆದ್ರೂ ನಮ್ಮ ಹತ್ರ ಬರಲೇಬೇಕು. ದಯವಿಟ್ಟು ನಿರ್ವಹಣೆ ಮಾಡಿ. ಅಂತ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರ ಮುಂದೆ ಮಾತಾಡಿ, ಯಾವುದು ನಮ್ಗೆ ನಾಳೆ ಬೆಳಿಗ್ಗೆ ನಾವು ಎಲ್ಲಿದ್ರೆ ನಮ್ಗೆ ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡಕ್ ಸಾಧ್ಯ ಇದೆ ಅಂತೇಳಿ ಅಂತ ಸಂದರ್ಭದಲ್ಲಿ ತೀರ್ಮಾನ ಮಾಡೋಣ. 2-3 ವರ್ಷ ಇದೆ, ಆಯ್ತಲ್ಲ. ಅದರಿಂದ ದಯವಿಟ್ಟು ನಿಮ್ ತಲೆಗಳಲ್ಲಿ ಅದನ್ನ ಪದೇ ಪದೇ ಪೇಪರ್ ಬರೋದು ಸುದ್ದಿ ಯಾವುದು ಅದನ್ನ ನಿಜ ಇಲ್ಲ. ಪೇಪರ್ನಲ್ಲಿ ಯಾವ್ದು ಹೇಳ್ತಾರಲ್ಲ, ಸದ್ದಿಗಳು ಅಂತ ಹೇಳ್ತಾರಲ್ಲ, 6 ತಿಂಗಳು 8 ತಿಂಗಳು ಹಿಂದೆ ಯಾರೋ ಮಾತಾಡಿರೋದನ್ನ ಇವತ್ತು ಅದಕ್ಕೆ ಒಂದಷ್ಟು ಶುದ್ಧ ಹಿಂದೆ ಏನೋ ಒಂದು ಚಲಾವಣೆ ಆಗ್ಬೇಕು, ಪೇಪರ್ ತಗೋಬೇಕು. ಯಾರೋ ಒಂದು ನನ್ನ ಬಗ್ಗೆ ಸುದ್ದಿ ಆಗ್ಬಿಟ್ರೆ ಒಂದು 50-100 ಪೇಪರ್ ಇಲ್ಲ, ನಮ್ಮವ್ರು ಒಂದು 500 ಪೇಪರ್ ಜಾಸ್ತಿ ಸೇಲ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ದಯವಿಟ್ಟು ಯಾವುದೇ ರೀತಿ ಆ ರೀತಿ ಚರ್ಚೆಗಳು ಮತ್ತೊಂದಾಗಿಲ್ಲ. ಆ ಥರ ಏನಾದ್ರೂ ಇದ್ರೆ ನಿಮ್ಗೆ ಗಮನಕ್ಕೆ ಖಂಡಿತ ತರ್ತೀವಿ. ನಮಗೆ ಮುಂದಿನ ರಾಜಕೀಯ ನಡೆ ಯಾವ ರೀತಿ ಇರ್ತದೆ ಅಂದ್ರೆ, ನಮಗೆ ಸಂಪೂರ್ಣವಾದಂತಹ ರಕ್ಷಣೆ, ಹಸ್ತಕ್ಷೇಪ ಇಲ್ಲದೆ ಇರತಕ್ಕಂಥ ಸಂಪೂರ್ಣವಾದಂತಹ ರಕ್ಷಣೆ.
ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ವೀರಪ್ಪ ಬಿಲ್ಡಿಂಗ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು, ಬೆಂಗಳೂರು ರಸ್ತೆ, ಚಿನ್ನಸಂದ್ರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899457717, ಮತ್ತೊಂದು ಸಂಖ್ಯೆ 9739349912. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ. ಇನ್ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ, ಆಧಾರ್ ಪ್ರಿಂಟ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಂಶವೃಕ್ಷ, ವಾಸಸ್ಥಳ ದೃಢೀಕರಣ ಪತ್ರ, ಸೀನಿಯರ್ ಸಿಟಿಜನ್ ಕಾರ್ಡ್, ಲೇಬರ್ ಕಾರ್ಡ್, ಹೆಲ್ತ್ ಕಾರ್ಡ್, ಪಾಸ್ಪೋರ್ಟ್ ಅಪ್ಲಿಕೇಶನ್, ಡಿಎಲ್ ಅರ್ಜಿ, ಮೆಡಿಕಲ್ ಇನ್ಶೂರೆನ್ಸ್, ಸರ್ಕಾರಿ ಖಾಸಗಿ ಆನ್ಲೈನ್ ಅರ್ಜಿಗಳು, ಸಿಇಟಿ, ಎನ್ಇಟಿ, ಟಿಇಟಿ, ನೀಟ್ ಆನ್ಲೈನ್ ಸರ್ವಿಸಸ್, ಪಹಣಿ, ಮ್ಯೂಟೇಷನ್, ಟಿಕೆಟ್ ಬುಕಿಂಗ್, ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅರ್ಜಿಗಳು, ಕಲರ್ ಜೆರಾಕ್ಸ್, ಲ್ಯಾಮಿನೇಷನ್, ಮೊಬೈಲ್ ರೀಚಾರ್ಜ್, ಮನಿ ಟ್ರಾನ್ಸ್ಫರ್, ಎಚ್ಡಿಎಫ್ಸಿ ಅಕೌಂಟ್, ಎಚ್ಡಿಎಫ್ಸಿ ಲೋನ್, ಎನ್ಪಿಎಸ್ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಲಭ್ಯವಿದ್ದು, ಲೈಫ್ ಇನ್ಶೂರೆನ್ಸ್ ಮಾಡಿಕೊಡಲಾಗುತ್ತದೆ. ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ವೀರಪ್ಪ ಬಿಲ್ಡಿಂಗ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು, ಬೆಂಗಳೂರು ರಸ್ತೆ, ಚಿನ್ನಸಂದ್ರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899457717, ಮತ್ತೊಂದು ಸಂಖ್ಯೆ 9739349912. ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು: ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ 5890, ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ 10890, ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ 18890, ಸೆಮಿ ಆಟೋಮೆಟಿಕ್ washing machine starting from 7890, top load washing machine starting from 11890, front load washing machine starting from 19890. ಪ್ರತಿ 10,000ಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ 0% ಇಂಟ್ರೆಸ್ಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ 10% 50% ರಿಯಾಯಿತಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ. ಇಂದು ಎಂಟರ್ಪ್ರೈಸಸ್, ದೇವಾಲಪ್ಪ ಕಾಂಪ್ಲೆಕ್ಸ್, ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ, ಬೆಂಗಳೂರು ರಸ್ತೆ, ಚಿಂತಾಮಣಿ. ದೂರವಾಣಿ ಸಂಖ್ಯೆ 08154255995, ಮತ್ತೊಂದು ಸಂಖ್ಯೆ 9901154105. ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಹಚ್ಚ ಹಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ. ಅದಕ್ಕಾಗಿ ಭೇಟಿ ನೀಡಿ. ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ. ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ. ವಾಸಿಸಲು ಸುಂದರವಾದ ಸ್ಥಳ, ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ. ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ. ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ. ಮೊದಲ 50 ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತದೆ. ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣವುಳ್ಳ ಪ್ರದೇಶವಾಗಿದ್ದು, ಮನೆ ನಿರ್ಮಾಣಕ್ಕೆ ಎಲ್ಲ ಅರ್ಹತೆ ಉಳ್ಳ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್, ಕೆಆರ್ ಬಡಾವಣೆ, ಚಿಂತಾಮಣಿ. ಸೈಟ್ ಬುಕಿಂಗ್ ಮತ್ತು ಭೇಟಿಗಾಗಿ ಕರೆ ಮಾಡಿ 9916852260. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಚಿಂತಾಮಣಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ನಿಮ್ಮ ನೆಚ್ಚಿನ ನಂದಿನಿ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ ನಲ್ಲಿ. ಕೇವಲ 5,000 ಖರೀದಿ ಮೇಲೆ ಒಂದು ಆಕರ್ಷಕ ಲಕ್ಕಿ ಕೂಪನ್ ಹಾಗೂ ಪ್ರತಿಯೊಬ್ಬ ಗ್ರಾಹಕರಿಗೂ ಖಚಿತ ಬಹುಮಾನದ ಸ್ಕ್ರಾಚ್ ಕಾರ್ಡ್ ಉಚಿತ ಮತ್ತು 1 ಲಕ್ಷಕ್ಕೂ ಅಧಿಕ ಉಚಿತ ಬಹುಮಾನಗಳ ಮೇಳ. ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು 0% ಇಂಟ್ರೆಸ್ಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯವು ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ. ನಿಮ್ಮ ನೆಚ್ಚಿನ ನಂದಿನಿ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್, ಬೆಂಗಳೂರು ರಸ್ತೆ, ಅಂದಿನಿ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9448091981.